ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಕೂಡ ಆರಾಮದಿರಿ ನೋಡ್ರಿ. ಬರ್ರಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡೆ ಪಲ್ಯ ಮಾಡಕತ್ತೀರಿ. ಇವತ್ತು ಪುಂಡೆ ಪಲ್ಯ ಮಾಡೋದಕ್ಕೆ ಏನು ಬೇಕಪ್ಪ ಅಂದ್ರೆ ಮೇನಾಗಿ ಪುಂಡೆ ಪಲ್ಯ ಬೇಕು. ಬೇಳೆಗೆ ಹಾಕಿ ಪುಂಡೆ ಪಲ್ಯ ಮಾಡ್ತಾಯಿದ್ದೀನಿ. ಬೇಳೆ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ. 2 ಉಳ್ಳಾಗಡ್ಡಿ ಸಾರಿ ಬೆಳ್ಳುಳ್ಳಿ ಬೇಕಾಗತ್ತೆ ರೀ. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಶೇಂಗಾ ಕಾಳು ನೋಡ್ರಿ. ಇಷ್ಟೆಲ್ಲ ಬೇಕು ಇದಕ್ಕೆ. ಬರ್ರಿ ಇದನ್ನು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಕೂಡ ಮಾಡ್ಕೊತೀನಿ ರೀ. ಬಾಯಿ ಕೆಟ್ಟಿರ್ಬೇಕಾದ್ರೆ, ಬಾಯಿಗೆ ರುಚಿ ಇಲ್ಲದೆ ಇರಬೇಕಾದ್ರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ಒಂದು ರುಚಿ ಸಿಗುತ್ತೆ ರೀ. ಮೊದಲ ಪುಂಡಿ ಪಲ್ಯನ ತೊಳೆತೀನಿ ರೀ. ಅದನ್ನು ಅಷ್ಟು ಚೆಂದ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡ್ತೀನಿ ರೀ. ಅಂದ್ರೆ ಜಲ್ದಿ ಮುಗಿಸ್ತೀವಲ್ಲ ರೀ, ಜಲ್ದಿ ಸ್ಮ್ಯಾಶ್ ಆಗುತ್ತೆ. ಇದು ಮೊದಲು ತೊಳ್ಕೊಂಬರ್ತೀನಿ ರೀ. ಅದನ್ನು ಹೋಗಿ ಇದು ತೊಳೆಯೋದ್ರಲ್ಲಿ ಬೇಳೆ ಕುದಿಯೋದಕ್ಕೆ ಇಡೋಣ ರೀ. ಬೇಳೆ ಕುದಿಸ್ಕೊಳ್ಳೋಣ. ಬೆಳ್ಳುಳ್ಳಿ ತೆಗೆದು ಇದು ಸುಲಿಯೋಕೆ ಕೊಡ್ತೀನಿ ರೀ. ನಮ್ಮ ಅತ್ತೆಯರ ಕೈ ಕೊಡ್ತೀನಿ. ನೀವು ಬೆಳ್ಳುಳ್ಳಿ ಸುಲಿತಾರವರು. ಇವು ಬೇಳೆ ಕುದಿಯೋಕೆ ಇಟ್ಕೊತೀನಿ ರೀ. ನೋಡಿ ಸ್ನೇಹಿತರೆ, ಇವಾಗ ಇದು ಪುಂಡಿ ಪಲ್ಯನ ನೀರಲ್ಲಿ ಸ್ವಚ್ಛ ತೊಳ್ಕೊಂಬಂದಿದ್ದೀನಿ. ಇದನ್ನು ಇಲ್ಲಿ ಹೋಳ್ತೀನಿ ರೀ. ಈ ಥರ ಒಂದೇ ಕೈಯಿಂದ ಮಾಡೋಕೆ ಹೋದ್ರೆ ಆಗಲ್ಲ, ಕೈಗೆ ಹಚ್ಕೊಂಡ್ಬಿಡ್ಬೇಕಾಗುತ್ತೆ. ಮೊನ್ನೆ ಕೈಗೆ ಹಚ್ಕೊಂಡ್ಬಿಟ್ಟಿದ್ದೀನಿ ರೀ. ಇಲ್ಲಿ ಮಾರ್ಕ್ ಐತೆ ನೋಡಿರಿ ಸಣ್ಣಗೆ. ಇಲ್ಲಿಂದ ಇಲ್ಲಿವರೆಗೆ ಹತ್ತಿಬಿಟ್ಟಿತ್ತು. ಇವಾಗ ಹೋಗೈತೆ ಅದು ನೋಡಿರಿ, ಕಾಣ್ತಿರ್ಬೋದು. ಇವಾಗ ಮೈದೈತಿ, ಇದೆಲ್ಲ ಮುಚ್ಕೊಂಡೈತಿ. ಸಿಕ್ಕಾಪಟ್ಟೆ ರಕ್ತ ಬಂತು ರೀ. ಇಳಿಗೆ ಭಾಳ ಅಂದ್ರೆ ಭಾಳ ಚೂಪೈತಿ ಇದು. ನೋಡಿ ಸ್ನೇಹಿತರೆ, ನೀರಂತೂ ಕುದಿಯಾಕತ್ತಾವು. ನೀರು ಕದಾವ. ಇದಕ್ಕೆ ಬೇಳೆ ಹಾಕ್ಕೊತೀನಿ ರೀ. ಇವು ಬೇಳೆ ಕುದಿಲಿ. ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸಣ್ಣದು ಪೂರ್ತಿ ಸಣ್ಣದನ್ನಲ್ಲ, ಇಷ್ಟು ಸಾಕು. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅವು ಬೇಳೆ ಸ್ವಲ್ಪ ಕುದ್ಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಏನು ಅಂತ. ನೋಡಿ ಸ್ನೇಹಿತರೆ, ಪುಂಡೆ ಪಲ್ಯ ಸಣ್ಣಗೆ ಹೊಳಿದ್ನೆಲ್ಲ. ಈ ಮೆಣಸಿಕಾಯಿನೂ ಹೋಳಿ ಇಟ್ಕೊಂಡಿದ್ದೀನಿ ರೀ. ಇದ್ರಾಗೇ ಆಗಳ ತೊಗೊಂಡಿದ್ನೆಲ್ಲ ತೋರಿಸ್ತಿದ್ನಲ್ಲ, ಅವಿಸು ಮೆಣಸಿಕಾಯಿ ಸಣ್ಣಗೆ ಹೋಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಇವು ಹುರಿದವು ನೋಡಿರಿ. ಹುರಿದಂಥ ಮೆಣಸಿಕಾಯಿನೂ ಹಾಕ್ಕೊಂಡು ಸ್ವಲ್ಪ ಪಲ್ಯ ಖಾರವಾಗಿರ್ಬೇಕು. ಹುಳಿ ಖಾರ. ಸ್ವಲ್ಪ ಪಲ್ಯ ಖಾರ ಆಗಿತ್ತಂದ್ರೆ ಚಂದ ಅನಿಸುತ್ತೆ ರೀ ಇದು. ನೋಡಿರಿ, ಎಲ್ಲ ಹೋಳಿ ಇಟ್ಕೊಂಡಿದ್ದೀನಿ. ಅಲ್ಲಿ ಬೇಳೆ ಕುದೀತಂದ ತಕ್ಷಣ ಇದನ್ನು ಒಟ್ಟಿಗೆ ಹಾಕ್ತೀನಿ. ಸ್ವಲ್ಪ ಬೆಂದ ತಕ್ಷಣ ಏನೈತಿ, ಜೀರಿಗೆ, ಅರಿಶಿನ, ಉಪ್ಪು ಹಾಕಿಬಿಟ್ಟು ಇವೇನು ಶೇಂಗದ ಕಾಳು ಅದಾವಲ್ಲ ರೀ, ಸ್ವಲ್ಪ ಕಲ್ಲಲ್ಲಿ ಜಜ್ಕೊತೀನಿ. ಸ್ವಲ್ಪ ಸೌಡೆ ಜಜ್ಕೊತೀನಿ. ಜಜ್ಜಿಬಿಟ್ಟು ತೊಗೊತೀನಿ ರೀ. ಅವನ್ನ ಲಾಸ್ಟಿಗೆ ಬೆಳ್ಳುಳ್ಳಿ ಹಾಕೋದಿರ್ತೈತಿ. ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಎಣ್ಣೆ ಬಿಡೋದಿರ್ತೈತಿ ನೋಡಿರಿ. ಹಂಗೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಮಾಡೋದು ಅಂಥೇಳಿ. ಮಾಡ್ತಾ ತೋರಿಸ್ತೀನಿ. ಈಗ ನೋಡಿರಿ, ಇಷ್ಟು ಸಣ್ಣಗೆ ಅವಳ ಸಣ್ಣಲ್ಲ, ಈ ಥರ ಒಂದರಲ್ಲಿ 2 ಪಾಳಕು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಭಾಳ ಚಂದ ಇರುತ್ತೆ ರೀ. ಅಪ್ಪುಟ ಕಾಳು ಹಾಕೋದ್ರಿಂದ ಅಷ್ಟಿದು ಅನ್ಸಲ್ಲ. ಈ ಥರ ಜಜ್ಜಿ ಹಾಕ್ಕೋಬೇಕು, ಚಂದ ಅನ್ಸುತ್ತೆ. ಇವಾಗ ಕರಿಬೇವು ತೊಗೊಂಬಂದಿದ್ದೀನಿ ನೋಡಿರಿ. ಇಲ್ಲಿ ನಮ್ಮ ಗಿಡದಿಂದ ಕರಿಬೇವು ಹಾಕ್ಕೊಂಬಂದಿದ್ದೀನಿ. ತೊಳೆದಿದ್ದೀನಿ. ಇದನ್ನು ತೊಗೊಂಬಂದಿನಿ. ಕರಿಬೇವು ಹಾಕ್ಕೋಬೇಕು ನೋಡಿರಿ. ಇಷ್ಟು ಕರಿಬೇವು ಹಾಕ್ಕೊತೀನಿ ರೀ. ಚಂದ ಆಗುತ್ತೆ. ಕರಿಬೇವು ಫ್ಲೇವರ್ ಚಂದ ಇರ್ತೈತಿ. ಜವಾರಿ ಕರಿಬೇವು. ಆಮೇಲೆ ನಿಮ್ಮ ಹತ್ರ ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕೋರಿ, ಪುದೀನ ಇದ್ರೆ ಪುದೀನ ಹಾಕೋರಿ. ಮಸ್ತಾಗಿರುತ್ತೆ ರೀ. ಫ್ಲೇವರ್ ಭಾಳ ಚಂದ ಆಗುತ್ತೆ. ಇಷ್ಟು ಹಾಕ್ಕೊಂಡಿನಿ ನೋಡಿರಿ. ನಾನು ಪುದೀನ ಹಾಕಿಲ್ಲ, ಆಮೇಲೆ ಕೊತ್ತಂಬರಿ ಹಾಕಿಲ್ಲ. ಯಾಕಂದ್ರೆ ನನ್ನ ಹತ್ರ ಇಲ್ಲ. ಪುದೀನ ಇದೆ ಆದರೆ ಹಾಕಲ್ಲ. ನೀವು ಪುದೀನ ಬೇಕಾದ್ರೆ ಹಾಕ್ಕೋಬೋದು, ಕರಿಬೇವು ಬೇಕಾದ್ರೆ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೋರಿ, ಚಂದ ಆಗತ್ತೆ ರೀ. ನೋಡಿ ಸ್ನೇಹಿತರೆ, ಇವಾಗ ಪುಂಡೆ ಪಲ್ಯ ಎಲ್ಲ ಕುದ್ದೈತಿ. ಇದಕ್ಕೆ ಬೆಳ್ಳುಳ್ಳಿ ಇಡ್ತೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕ್ತೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಚಂದ ಇವಾಗಲೇ ಫ್ಲೇವರ್ ಮಸ್ತ್ ಬರಾಕತ್ತೈತಿ. ಘಮ ಅಂತ ಐತಿ ನೋಡಿರಿ ಇದ್ರ ಸ್ಮೆಲ್. ಮತ್ತೆ ತೋರಿಸ್ತೀನಿ ರೀ ಇದನ್ನು ಹೆಂಗೆ ಮುಗಿಸೋದು ಅಂತ. ನೋಡಿ, ಇವಾಗ ಕುದ್ದಿದೆ ಎಲ್ಲ ಪಲ್ಯ. ಇವಾಗ ಮುಗಿಸ್ತೀನಿ. ಹಿಂಗೆ ಮುಗಿಸ್ಬೇಕು. ಹಿಂಗೆ ಈ ಥರ ಸಣ್ಣಗೆ ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ಪಲ್ಯ ಆಮೇಲೆ ಬೆಳ್ಳುಳ್ಳಿ
ಹಸಿಮೆಣ್ಸಿಕಾಯಿ ಎಲ್ಲನೂ ನುಣ್ಣಗಾಗಬೇಕು ಇದರಲ್ಲಿ. ಇದಿಷ್ಟು ನುಣ್ಣಗೆ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ಅಂತ ನಿಮಗೆ. ನೋಡಿ ಸ್ನೇಹಿತರೆ, ಇವಾಗ ಊಟಕ್ಕೆ ರೆಡಿ ಆಯ್ತು ನೋಡಿರಿ. ಮಾಡಿರುವಂಥ ಪುಂಡೆ ಪಲ್ಯ, ಒಂದು ಬಿಸಿ ಜೋಳದ ರೊಟ್ಟಿ, ಆಮೇಲೆ ಬೇಳೆ ಸಾಂಬಾರು, ಉಳ್ಳಾಗಡ್ಡಿ, ಇಷ್ಟ ಆಯ್ತು ನೋಡಿರಿ ಊಟ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ವಾಚ್ ಮಾಡೋದಕ್ಕೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.